ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಗೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಗೆ बोलो भारत माता की डॉक्टर अंबेडकर जी की महात्मा गांधी की निवृत्त नौकरರ ಬೇಡಿಕೆಗಳು ಈಡೇರಲಿ ನಿವೃತ್ತ ನೌಕರರ ಬೇಡಿಕೆಗಳು ಈಡೇರಲಿ ಇವತ್ತು ಬೆಳಗಾವಿಯಿಂದ ಹೊರಟು ಶಿರಾದವರೆಗೆ ಬಂದಿರತಕ್ಕಂಥ ನಮ್ಮ NPM ಷಣ್ಮುಖಯ್ಯನವರನ್ನು ಸ್ವಾಗತಿಸ್ತಾ ಈ ನಮ್ಮದು ನ್ಯಾಯಯುತವಾದಂಥ ಬೇಡಿಕೆ ಇದು ಈಡೇರಲೇಬೇಕು. ಇದು ಈಡೇರೋವರೆಗೆ ನಾವು ವಿಶ್ರಮಿಸೋದಿಲ್ಲ. ದಯಮಾಡಿ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು. ವೇದಿಕೆ ಜೊತೆಗೆ ಬಂದಿರತಕ್ಕಂಥ ರಥದ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಮಿತ್ರರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಯಾತ್ರೆ ಬೆಂಗಳೂರನ್ನು ತಲುಪಲಿ, ಮುಖ್ಯಮಂತ್ರಿಯವರು ನಮ್ಮ ಮನವಿಯನ್ನು ಆಲಿಸಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಪ್ರಪ್ರಥಮವಾಗಿ ಭಾರತ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ನೇತಾರ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲ ಕರ್ನಾಟಕ ನಿವೃತ್ತ ನೌಕರರ ಪರವಾಗಿ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ನನ್ನೊಡನೆ ಹಾಜರಾಗಿರ್ತಕ್ಕಂಥ ನಮ್ಮ ರಾಜ್ಯ ಸಂಚಾಲಕರು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಗೋವಿಂದಯ್ಯನವರೇ, ನನ್ನೊಡನೆ ದಾವಣಗೆರೆಯಿಂದ ಆಗಮಿಸಿರ್ತಕ್ಕಂಥ ಅರ್ಜುನಪ್ಪನವರೇ ಮತ್ತು ಶಿರಾ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ವೇದಿಕೆಯ ಜಿಲ್ಲಾ ತಾಲೂಕು ಸಂಚಾಲಕರುಗಳೇ, ಎಲ್ಲ ನನ್ನ ನಿವೃತ್ತ ನೌಕರ ಹಿರಿಯ ಕಿರಿಯ ಅಧಿಕಾರಿ ಹಾಗೂ ನೌಕರ ವರ್ಗದವರೇ ಮತ್ತು ಗುರುಮಾತೆಯರೇ, ಈಗಾಗಲೇ ನಾವು ಏನೂ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ನಮ್ಮ ಸಮಸ್ಯೆ ಒಂದೇ, ನಮಗೂ ನಿಮಗೂ ಎಲ್ರಿಗೂ ಒಂದೇ ಒಂದು ಸಮಸ್ಯೆ ಇರೋದು. ಬೇರೆ ಯಾವ ಸಮಸ್ಯೆಯನ್ನು ಸರ್ಕಾರಕ್ಕೆ ನಾವು ಕೇಳ್ತಾ ಇಲ್ಲ. ನಮಗೆ DCRG ಕಮಿಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟನ್ನು 7ನೇ ವೇತನದಲ್ಲಿ ನಾವು ದುಡಿದಿರೋದ್ರಿಂದ 7ನೇ ವೇತನಕ್ಕೆ ಸರಿಸಮಾನವಾಗಿ ಕೊಡ್ರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಆ ಆರ್ಥಿಕ ನಷ್ಟವನ್ನು ನಮಗೆ ಪ್ರಾಮಾಣಿಕವಾಗಿ ಬರ್ತಕ್ಕಂಥದ್ದು ಅದನ್ನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ 12 ಬಾರಿ ನಾನು ಮುಖತಃ ಭೇಟಿ ಮಾಡಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ತಾವೆಲ್ಲರೂ ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ, ಮಾನ್ಯ ಶಾಸಕರ ಮುಖಾಂತರ, ವಿಧಾನ ಪರಿಷತ್ ಸದಸ್ಯರ ಮುಖಾಂತರ, ಮಂತ್ರಿಗಳ ಮುಖಾಂತರ ನಾವೆಲ್ಲ ಮನವಿ ಮಾಡಿದ್ದೀರಿ. ಮಂತ್ರಿಗಳು ಸಹ ಅದರಲ್ಲಿ ಮುಕ್ಕಾಲು ಭಾಗ ಮಂತ್ರಿಗಳು ಅಂದರೆ 28ರಿಂದ 30 ಜನ ಮಂತ್ರಿಗಳು ನಿಮ್ಮ ಬೇಡಿಕೆ ನ್ಯಾಯೋಚಿತವಾಗಿದೆ, ಹಾಗಾಗಿ ಇವ್ರ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ, ಮಾನ್ಯ ಕಾರ್ಯದರ್ಶಿಯವರಿಗೂ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನಿದ್ರು ಇದು ಆಗಿರೋದ್ರಿಂದ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ತೀರ್ಮಾನ ತಗೋಬೇಕು ಅಂತಕ್ಕಂಥ ಒತ್ತಡವನ್ನು ತಂದರೂ ಸಹ ಇವತ್ತು ಸರ್ಕಾರ ಯಾವುದೇ ರೀತಿ ಮಣಿತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೋದಾಗ ನಗುನಗುತ್ತಾ ನಮ್ಮ ಪತ್ರವನ್ನು ಇಸ್ಕೊಂಡು ನಗ್ತಾ ನಮ್ಮನ್ನು ಸಾಗಾಕ್ತಾರೆ ಹೊರತಾಗಿ ನಮಗೊಂದು ಸಭೆ ಮಾಡ್ತಕ್ಕಂಥ ದಿನಾಂಕವನ್ನು ಸಹ ಅವರು ನಿಗದಿಪಡಿಸಿಲ್ಲ. ಅದಕ್ಕೋಸ್ಕರ ನಾವು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವು ಮುಂದಿನ ಹೋರಾಟ ರಕ್ತಯುತವಾಗಬಾರ್ದು, ಕ್ರಾಂತಿಯುತವಾಗಬಾರ್ದು, ಶಾಂತಿಯುತವಾದ ಹೋರಾಟಕ್ಕೆ ನಮಗೆ ಬೆಂಬಲಿಸಬೇಕು ಅಂತಕ್ಕಂಥ ಮನವಿಯನ್ನು 7ನೇ ತಾರೀಕಿನ ದಿವಸ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಯಾಕಂದರೆ 16ನೇ ತಾರೀಕು ಈಗಾಗಲೇ ಬೆಳಗಾವಿನಲ್ಲಿ ಅಧಿವೇಶನ ದಿವಸ ಪ್ರತಿಭಟನಾ ಸಮಾವೇಶ ಮಾಡೋದಕ್ಕೆ ನಾವು ದಿನಾಂಕವನ್ನು ತಗೊಂಡಿದ್ದೇವೆ, ಇಲಾಖೆಯಿಂದ ಅನುಮತಿ ಪಡೆದಿದ್ದೇವೆ. ಆ 16 ಒಳಗಡೆಗೆ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು. ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೋದ್ರೊಳಗೆ ಆದರೆ ನಾವು ಬೆಳಗಾವಿ ಬರ್ತೀವಿ. ನಾವು ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆ ವೇದಿಕೆಗೆ ಬಂದು ನಮಗೆ ಹೇಳಿಕೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು
7ನೇ ತಾರೀಕಿನ ದಿವಸ ಹೇಳ್ತೇನೆ ಹೊರತಾಗಿ ಅವರಲ್ಲಿ ಯಾವುದೇ ರೀತಿಯಿಂದ ಬೇರೆ ರೀತಿ ಯಾವುದೇ ಮಾತುಕತೆಯನ್ನು ನಾವು ಮಾಡೋಲ್ಲ. ಅವರು ಒಪ್ಪಿದ್ದೇ ಆದರೆ 16ನೇ ತಾರೀಕು ನಮ್ಮ ವೇದಿಕೆಗೆ ಬರಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಅವರಲ್ಲಿ ಮಾಡ್ತೇನೆ. ಅವ್ರು ಬಂದು ಹೇಳ್ತಾರೆ ಅಂತಕ್ಕಂಥ ನಂಬಿಕೆ ನನಗೆ ವಿಶ್ವಾಸ ಭಾಳ ಇದೆ. ಯಾಕಂದರೆ ನಾನು ಎಷ್ಟು ಬಾರಿ ಕಂಡಿದ್ದೀನೋ ಅಷ್ಟು ಬಾರಿನ ಅವರು ನನ್ನನ್ನು ನಗುನಗುತ್ತಾ ಮಾತಾಡ್ತಾ ಅನ್ಯಾಯ ಆಗಿದೆ ಸರಿಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೊರತಾಗಿ ಯಾವುದೇ ರೀತಿಯಿಂದ ಸಿಟ್ಟು ಮಾಡೋದಾಗಲಿ ನೀವು ಮನೆಗೆ ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿರೋಣ ಸರ್. ಈ ರಾಜ್ಯದಲ್ಲಿ ನಾವು 26,643 ಜನ ನಿವೃತ್ತ ಅಧಿಕಾರಿ ವರ್ಗದವರು ಆ ಸಂದರ್ಭದಲ್ಲಿ ನಿವೃತ್ತರಾಗಿದ್ದೀವಿ. ಕಳೆದ 25 ತಿಂಗಳಲ್ಲಿ ಇಷ್ಟು ಜನ ನಿವೃತ್ತರಾಗಿದ್ದೀವಿ. ಇದಕ್ಕೆ ನಾನು ಈಗ ಹಾಲಿ ನೌಕರರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಮೊದಲು ವೇತನ ಆಯೋಗ ಆದಂಥ ಸಂದರ್ಭದಲ್ಲಿ ಕೇವಲ 3 ತಿಂಗಳು ವ್ಯತ್ಯಾಸ ಆಗಿತ್ತು. ತದನಂತರ 6 ತಿಂಗಳಾಯಿತು. ಈಗ 25 ತಿಂಗಳಾಗೈತಿ. ಮುಂದಿನ ದಿನಗಳ 5 ವರ್ಷ ಆದರೂ ಏನು ತಪ್ಪೇನಲ್ಲ. ಯಾಕಂದರೆ ಹೀಗೆ ಬಿಟ್ಕೊಂತ ಹೋದರೆ ಅವರು ನಾಳೆ ದಿವಸ ಇದನ್ನೇ ಹೇಳೋದು. ನಾಳೆ ವೇತನ ಆಯೋಗ ಆದ ನಂತರ ಅವತ್ತಿನ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂದರೆ, ನೋಡಪ್ಪ 6ನೇ ವೇತನ ಆಯೋಗದಲ್ಲಿ 20 ತಿಂಗಳು ನಿಂತಿಲ್ವಾ, 25 ತಿಂಗಳಿಗೆ ಅವ್ರು ಸುಮ್ಮನೆ ತಗೊಂಡಿಲ್ವಾ, ನೀವು 5 ವರ್ಷ ಆದರೂ ತಗೊಳ್ರಿ, ಯಾಕೆ ಕೊಡಬೇಕು ಅಂತ ಎಲ್ಲೈತೆ ಅಂದರೆ ಕಷ್ಟ ಆಗುತ್ತೆ. ನಾವು ನ್ಯಾಯಾಲಯದ ಮೊರೆ ಹೋಗೋದಕ್ಕೂ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ. ಲಾಯರ್ಗಳ ಹತ್ರ ತಜ್ಞರ ಹತ್ರ ಚರ್ಚೆ ಮಾಡಿದ್ದೀವಿ. ಆದರೆ ಇದರಲ್ಲಿ ಮುಖ್ಯಮಂತ್ರಿಗಳು ಒಬ್ಬರೇ ಇದಕ್ಕೆ ಕಾರಣಕರ್ತರಾಗಿರೋದ್ರಿಂದ ಅವರು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವು ಪಾದಯಾತ್ರೆ ಮಾಡಬೇಕು ಅಂತ ಮಾಡಿದ್ವಿ. ನಮ್ಮ ಸಂಘಟನೆಯಲ್ಲೇ ಕೆಲವರು ಇಲ್ಲ ಸರ್ ವಯಸ್ಸಾಗಿದೆ ಪಾದಯಾತ್ರೆ ಬೇಡ ಅಂದಿದ್ದರಿಂದ ನಾನು ಯಾರನ್ನೂ ಕಳ್ಕೊಳಕ್ಕೆ ತಯಾರಿಲ್ಲ. ಯಾಕಂದ್ರೆ ನೀವು ಇಷ್ಟು ಜನ ಇದ್ದೀರಿ ಅಂತಂದು ಹೇಳಿದ್ರೆ ನಿಮ್ಮಲ್ಲಿ ಏನೇ ಅತ್ಯಾಶ್ಚರ್ಯವಾದ ಘಟನೆ ನಡೆದರೂ ಅದನ್ನು ನಮ್ಮಲ್ಲೇ ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾನು ಆಯಿತು ಪಾದಯಾತ್ರೆ ಬೇಡ ಅಂತ ಹೇಳಿದೆ. ಮತ್ತು ಮುಖ್ಯಮಂತ್ರಿ ಗಮನ ಸೆಳೆಯೋದಕ್ಕೋಸ್ಕರ ಈ ರಥಯಾತ್ರೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದೀರಿ. ಈಗಾಗಲೇ ನಮ್ಮ ಚಟುವಟಿಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿದೆ. ಮುಖ್ಯಮಂತ್ರಿಗಳು ಈಗಾಗಲೇ ಅಧಿಕಾರಿಗಳ ಮುಖಾಂತರ ನಮಗೆ ಫೋನ್ ಮಾಡಿಸಿ ಮಾತಾಡಿಸಿದ್ದಾರೆ. 7ನೇ ತಾರೀಕು ನೀವು ಇರ್ತಕ್ಕಂಥ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಬರೋಕ್ಕಾಗಲ್ಲ, ಅಧಿವೇಶನ ಇರೋದ್ರಿಂದ ಅದರ ಚಟುವಟಿಕೆಯಲ್ಲಿ ಅವರು ಇದ್ದಾರೆ. ನಾವು ಒಂದು 5 ಜನರನ್ನು ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಿಮ್ಮ ಜೊತೆಗೆ ಮಾತಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಬೆಂಗಳೂರಿನ ನಗರ DCP ಅವರು ನನಗೆ ಈಗಾಗಲೇ ಫೋನ್ ಮಾಡಿಬಿಟ್ಟು ಮಾತಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ದಯಮಾಡಿ ಯಾರದೇ ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಇದು ಆಗಲ್ಲ, ಇದು ಸಾಧ್ಯನೇ ಇಲ್ಲ ಅಂತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆದರೆ ಇದು ಸಾಧ್ಯನೇ ಇದೆ, ಆಗ್ತಾನೇ ಇದೆ. ಯಾಕಂತ ಹೇಳಿದ್ರೆ ಈಗ ನಮಗೆಲ್ಲ 1/7/22ರಿಂದ ಫಿಟ್ಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ 1/7/22ರಿಂದ ಫಿಟ್ಮೆಂಟ್ ಮಾಡಿದಾಗ ಆಯೋಗ ಏನು ಹೇಳಿದೆ ಅಂದರೆ 1/7/22ಕ್ಕೆ ಏನು ಬೇಸಿಕ್ ಐತೆ ಆ ಬೇಸಿಕ್ಕಿಗೆ ಎಲ್ಲ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಪಾಯಿಂಟ್ ಇದೆ. ಆ ನಿಟ್ಟಿನಲ್ಲಿ ಅವ್ರು ಫಿಟ್ಮೆಂಟ್ ಮಾಡಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಈಗ ಫಿಟ್ಮೆಂಟ್ ಮಾಡ್ತಾರೆ. ನಮ್ಗೆ 1/7ರಿಂದ 22ಕ್ಕೆ ನನಗೆ 50,000 1 ಲಕ್ಷ ಅಂತ ಆದಾಗ 1 ಲಕ್ಷಕ್ಕೆ ಕೊಡಪ್ಪ ಡಿಸ್ಚಾರ್ಜ್ ಅಂತ ಕೇಳೋಕ್ಕೆ ನಮಗೆ ಅಧಿಕಾರ ಐತಿ. ಅಲ್ಲಿವರೆಗೆ ಇಲ್ಲ. ಅವ್ರು ಏನಾದರೂ 1/7ರಿಂದ ಮಾಡಿದ್ರೆ 1/8ರಿಂದ ನಮಗೆ ಫಿಟ್ಮೆಂಟ್ ಮಾಡಿದ್ರೆ ನಾವು ಕೇಳೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಸರ್ಕಾರ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡೈತೆ. ನಾವು ನ್ಯಾಯಯುತವಾಗಿ ಕೇಳ್ಬೋದು, ಹೋರಾಟ ಮಾಡಾದರೂ ಕೇಳ್ಬೋದು, ನಮಗೆ ಕೊಡ್ದೇ ಇರಲಿಕ್ಕಂತ ಸಾಧ್ಯತೆ ಇಲ್ಲ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥ ಸಬೂಬನ್ನು ಹೇಳ್ತಾ ಇದ್ದಾರೆ. ದಯಮಾಡಿ ಸ್ನೇಹಿತರೆ, ಯಾರೂ ನೀವು ವಂಚಿತರಾಗತಕ್ಕಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಎಲ್ಲ ಜಿಲ್ಲಾ ಪಂಚಾಯತಿಗೆ ಬರೆದ್ಬಿಟ್ಟು 2023ನೇ ಇಸ್ವಿಯಲ್ಲಿ ಉಳಿಕೆ ಆಗಿರ್ತಕ್ಕಂಥ ಹಣ ಎಷ್ಟಿದೆ ಅಂತ ಕೇಳಿದ್ವಿ. ಸುಮಾರು 70,000 ಕೋಟಿ ಇದೆ ಅಂತ ಎಲ್ಲ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯದರ್ಶಿಗಳು ಸಹಿ ಮಾಡಿ ಕೊಟ್ಟಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ. ನಾನು ಸುಮ್ಮನೆ ಮಾತಾಡೋಕ್ಕೆ ಹೋಗಲ್ಲ. ಆ ದಾಖಲೆ ಇರೋದ್ರಿಂದ ಈಗ ಅದು ಸಹ ಸರ್ಕಾರಕ್ಕೆ ಎಚ್ಚರಿಕೆ ಆಗೈತೆ. ಇವತ್ತೇನಾರು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ತಗೊಂಡಿರೋದ್ರಿಂದ ಈಗಾಗಲೇ ಯೋಚನೆ ಮಾಡಿದ್ದಾರೆ. ಈ ಅಧಿವೇಶನದಲ್ಲಿ ಅದನ್ನು ಅಕ್ರಮ ಸಕ್ರಮ ಮಾಡಬೇಕು ಅಂತಕ್ಕಂಥ ಯೋಚನೆಗೆ ಬಂದಿದ್ದಾರೆ. ಹೆಂಗೆ ಹೊಲ ಜಮೀನು ಅಕ್ರಮ ಸಕ್ರಮ ಮಾಡ್ತಾರೋ ಹಂಗೆ ದುಡ್ಡು ಖರ್ಚು ಮಾಡೀವಿ ಅಂತ ಅಕ್ರಮ ನೋಡ್ರಿ. ಅವರಲ್ಲಿ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಏನಾದರೂ ಮಾಡ್ತೀವಿ ಅಂತಂದರೆ ನಾವು ಅದಕ್ಕೂ ಹೇಳಿದೆವು. ಅವ್ರು ಏನಾರು ಅಕ್ರಮ ಸಕ್ರಮ ಅಂತ ಮಾಡಿದರೆ ಈ ಸರ್ಕಾರ ಡಿಸಾಲ್ವ್ ಆಗ್ತದೆ. ನ್ಯಾಯಾಲಯಕ್ಕೆ ಏನಾದ್ರು ಹೋಗಿದ್ದಾದರೆ ಈಗ ನಾವು ನೌಕರದಾರ ಒಂದು 10 ರೂಪಾಯಿ ಇದು ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ, ಮರ್ಯಾದೆ ತೆಗಿತಾರೆ. ಆದರೆ ಇವ್ರು ಕೋಟಿಗಟ್ಟಲೆ 70,000 ಗಟ್ಟಲೆ ಕೋಟಿ ತಿಂದಾಗ ಸುಮ್ಮನೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಂಗಾಗಿ ಅವ್ರು ನಮಗೆ ಹೆದರ್ಸಕ್ಕೆ ನೋಡಿದ್ರೆ ನಾವಂತೂ ಯಾವ ಕಾರಣಕ್ಕೂ ಹೆದರಿಲ್ಲ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಏನು ಬರೀ ಒಂದು ವಾಟ್ಸಪ್ನಲ್ಲಿ ಮಾತಾಡಿದ್ದಕ್ಕೋಸ್ಕರ ಬೆಂಗಳೂರಿನ ಫ್ರೀಡಮ್ ಪಾರ್ಕಿಗೆ ಬಂದು 10ರಿಂದ 12,000 ಜನ ನನಗೆ ಬಲ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಹೆದರಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ತಗೊಂತೀವಿ. ಅನ್ಯತಾ ಭಾವಿಸ್ಬೇಡ್ರಿ, ಯಾರ ಮಾತನ್ನು ಕೇಳಬೇಡ್ರಿ. ನೀವೆಲ್ಲ ನನ್ನ ಜೊತೆ ಇದ್ದರೆ ನಾನು ಕೊಡಿಸೋವರೆಗೂ ಇದೇ ರೀತಿ ಹೋರಾಟಗಳನ್ನು ಮಾಡ್ತಾ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮಗೆ ನಿಮ್ಮ ಆಶೀರ್ವಾದ ಇರಲಿ ಅಂತಂದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿವೃತ್ತ ನೌಕರರ ವೇದಿಕೆಗೆ ಷಣ್ಮುಖಯ್ಯನವರಿಗೆ ಉಗ್ರ ರೂಪವಾಗಿರ್ತಂಥ ಹೋರಾಟ ಇರುತ್ತೆ ಸರ್. ಈಗಾಗಲೇ ನಾವು ಶಾಂತಿಯುತವಾಗಿ ಇವತ್ತಿನವರೆಗೆ ಶಾಂತಿಯುತವಾಗಿ ಕೇಳ್ಕೊಂಡಿದ್ದೀವಿ. ಎಲ್ಲ MLAಗಳು ನಾವು ಪಕ್ಷಭೇದವಾಗಿ ಕೇಳ್ತಾ ಇದ್ವಿ. ಯಾಕಂದ್ರೆ ನಾವು ನೌಕರದಾರರು, ನಮಗೂ ರಾಜಕೀಯ ಪಕ್ಷಕ್ಕೆ ಸಂಬಂಧ ಇಲ್ಲ. ನಾವು 30-40 ವರ್ಷ ಮಾಡಿರೋದು ಎಲ್ಲರನ್ನೂ ಸಮಾನವಾಗಿ ಸಾರ್ವಜನಿಕರನ್ನ ಹಂಗೆ ಕಂಡಿದ್ವಿ, ರಾಜಕಾರಣಿಗಳನ್ನ ಹಂಗೆ ಕಂಡಿದ್ವಿ.
ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡಿದ್ದೀವಿ. ಅವರು ಒಂದು ಪಕ್ಷ ಜಾರಿಗೊಳಿಸದೆ ಹೋದರೆ ಈಗ ಪಾದಯಾತ್ರೆ ಮಾಡ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೇನು ವಿರುದ್ಧವಾದ ಚಟುವಟಿಕೆಗಳು ನಾವು ಇಳಿಬೇಕಾಗತ್ತೆ. ಅದಕ್ಕೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯಿಂದ ಬೆಳಗಾವಿನ ಸುವರ್ಣಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ದಿನಾಂಕ 4/12/2024ರಿಂದ 7/12/2024ರವರೆಗೆ ಏನು 1/7/2022ರಿಂದ 31/7/2024 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ನಿವೃತ್ತ ನೌಕರರಿಗೆ 7ನೇ ವೇತನ ಆಯೋಗದನುಸಾರ DCRG ಕಮ್ಯುಟೇಷನ್ನು ಮತ್ತು ಗಳಿಕೆ ರಜೆ ನಗದೀಕರಣದಲ್ಲಿ ಆರ್ಥಿಕ ನಷ್ಟ ಉಂಟಾಗಿದೆ. ಆ ನಷ್ಟವನ್ನು ಸರ್ಕಾರ ಆದಷ್ಟು ಬೇಗ ತೀವ್ರವಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು. 7ನೇ ವೇತನ ಆಯೋಗದ ಅನುಸಾರ ನಮಗೆ ಆರ್ಥಿಕ ಸೌಲಭ್ಯವನ್ನು ಕಲಿಸಿಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯನ್ನು ಕಟ್ಟಿಕೊಂಡು ಹೋರಾಟವನ್ನು ನಡೆಸ್ತಾ ಇಲ್ಲಿ 3 ತಿಂಗಳು 20 ದಿನದಿಂದಲೂ ಸಮೇತ ನಮ್ಮ ನೌಕರರ ಬೇಡಿಕೆಗೆ ಸರ್ಕಾರ ಇದುವರೆಗೂ ಸಹ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ಈ ಒಂದು ರಥಯಾತ್ರೆಯನ್ನು ನಮ್ಮ ರಾಜ್ಯ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರಾಗಿರ್ತಕ್ಕಂತಹ MPM ಷಣ್ಮುಖಯ್ಯನವರ ನೇತೃತ್ವದಲ್ಲಿ 4ನೇ ತಾರೀಕಿನಿಂದ ಬೆಳಗಾಂನ ಸುವರ್ಣಸೌಧದಿಂದ ಈ ಒಂದು ರಥಯಾತ್ರೆ ಪ್ರಾರಂಭ ಆಗಿದೆ. 7ನೇ ತಾರೀಕು ಮುಖ್ಯಮಂತ್ರಿಗಳ ಗೃಹ ಕಚೇರಿವರೆಗೆ ಈ ಒಂದು ರಥಯಾತ್ರೆ ಸಾಗಿ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು. ನಮ್ಮನ್ನು ಹಿರಿಯ ನಾಗರಿಕರನ್ನು ಮತ್ತು ನಿವೃತ್ತ ನೌಕರರನ್ನು ರಸ್ತೆಗೆ ಇಳಿಸಿ ನಮ್ಮ ಹೋರಾಟವನ್ನು ಮಾಡದಂತೆ ದಯವಿಟ್ಟು ಮಾಡಿ ಅಂತಕ್ಕಂಥ ಮನವಿಯನ್ನು ಮತ್ತು ಹಕ್ಕೊತ್ತಾಯವನ್ನು ಮಾಡಲಿದ್ದೇವೆ. ನಮ್ಮ ಈ ಒಂದು ನೇತೃತ್ವವನ್ನು ರಥಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ MPM ಷಣ್ಮುಖಯ್ಯನವರು ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾರೆ.